ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಹೇಳ ಹೊರಟಿರುವ ಘಟನೆ ಕೇಳಿದರೆ ನಿಮ್ಮ ಕಣ್ಣಲ್ಲಿ ನೀರು ಬರುವುದು ಖಂಡಿತ. ಎತ್ತ ತಂದೆಯೇ ಇಷ್ಟು ಕ್ರೂರಿಯಾಗಲು ಸಾಧ್ಯವೇ ಎಂಬ ಪ್ರಶ್ನೆ ನಿಮ್ಮಲ್ಲಿ ಕಾಡುತ್ತದೆ. ಇತ್ತೀಚೆಗೆ ಅಂದರೆ ಮೇ 2026ರಲ್ಲಿ ಮಧ್ಯಪ್ರದೇಶದ ಗುಣಾ ಜಿಲ್ಲೆಯ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಒಂದು ದಾರುಣ ಘಟನೆ ವರದಿಯಾಗಿದೆ. ಕಲ್ಲು ಮನಸ್ಸಿನ ತಂದೆ ತನ್ನ ಪತ್ನಿಯನ್ನು ಹತ್ಯೆ ಮಾಡಿ 2 ವರ್ಷದ ಪುಟ್ಟ ಕಂದಮ್ಮನನ್ನು ಕಾಡಿನಲ್ಲೇ ಬಿಟ್ಟು ಬಂದ ದಾರುಣ ಕಥೆಯಿದು. ಘಟನೆಯ ವಿವರ ಕೇಳೋದಾದ್ರೆ, ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ವ್ಯಕ್ತಿಯೊಬ್ಬ ತನ್ನ ಪತ್ನಿಯನ್ನೇ ಹತ್ಯೆ ಮಾಡಿದ್ದಾನೆ. ನಂತರ ಸಾಕ್ಷ್ಯ ನಾಶಪಡಿಸಲು ಅರಣ್ಯ ಪ್ರದೇಶಕ್ಕೆ ಹೋಗಿ ಶವವನ್ನು ಎಸೆದಿದ್ದಾನೆ. ತಾಯಿಯ ಜೊತೆಗಿದ್ದ ಸುಮಾರು 2 ವರ್ಷದ ಪುಟ್ಟ ಮಗುವನ್ನು ಆತ ದಟ್ಟ ಕಾಡಿನಲ್ಲೇ ಒಂಟಿಯಾಗಿ ಬಿಟ್ಟು ಪರಾರಿಯಾಗಿದ್ದನು. ಮಗುವಿನ ಅಳು ಶಬ್ದ ಕೇಳಿದ ಸ್ಥಳೀಯ ಕುರಿಗಾಯಿಗಳು ಅರಣ್ಯ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಕಾಡಿನ ಮಧ್ಯದಲ್ಲಿ ಒಂದು ಪುಟ್ಟ ಮಗುವಿನ ಶಬ್ದ ಕೇಳಿ ಬರುತ್ತಿದೆ ಎಂದು ತಿಳಿದ ಪೊಲೀಸರು ತಕ್ಷಣ ತಮ್ಮ ಕಾರ್ಯಾಚರಣೆಯ ಮೂಲಕ ಸುಮಾರು 1 ದಿನದ ಕಾಲ ಹಸಿವು ಮತ್ತು ಭಯದಿಂದ ಕಾಡಿನಲ್ಲಿದ್ದ ಮಗುವನ್ನು ಪೊಲೀಸರು ಸುರಕ್ಷಿತವಾಗಿ ರಕ್ಷಿಸಿದ್ದಾರೆ. ಇತ್ತೀಚೆಗೆ ನಡೆದ ಆಕಸ್ಮಿಕ ಹಡಗು ದುರಂತದಲ್ಲಿ ತನ್ನ ತಾಯಿ ತನ್ನ ಪುಟ್ಟ ಕಂದನನ್ನು ರಕ್ಷಿಸಲು ಎಷ್ಟೆಲ್ಲ ಕಷ್ಟಪಟ್ಟಿರ್ತಾಳೆ. ಆದರೆ ಇಲ್ಲೊಬ್ಬ ತಂದೆ ನೋಡಿ, ಏನೂ ತಿಳಿಯದ ತನ್ನ ಮುಗ್ಧ ಕಂದನನ್ನು ಆ ದಟ್ಟ ಕಾಡಿನ ಮಧ್ಯದಲ್ಲೇ ಬಿಟ್ಟು ಪರಾರಿಯಾಗಿದ್ದಾನೆ. ಎಷ್ಟೋ ತಂದೆ ತಾಯಿಗಳು ತಮ್ಮ ಮಗು 1 ನಿಮಿಷ ಕಣ್ಣ ಮುಂದೆ ಕಂಡಿಲ್ಲ ಅಂತಂದರೆ ಕಕ್ಕಾಬಿಕ್ಕಿ ಆಗ್ತಾರೆ. ಇಂತಹ ಘಟನೆಗಳು ಸಮಾಜದಲ್ಲಿ ಮನುಷ್ಯತ್ವದ ಮೇಲಿನ ನಂಬಿಕೆಯನ್ನು ಅಲುಗಾಡಿಸಿಬಿಡುತ್ತವೆ. ಆ ಮಗು ಸುರಕ್ಷಿತವಾಗಿದೆ ಎಂಬುದು ಒಂದು ಸಮಾಧಾನದ ವಿಷಯವಾದರೆ ಮುಂದೆ ಅದರ ಭವಿಷ್ಯವನ್ನು ನೆನೆದರೆ ತುಂಬ ಬೇಜಾರಾಗುತ್ತೆ. ಸ್ನೇಹಿತರೆ, ಆ ದಟ್ಟವಾದ ಕಾಡಿನಲ್ಲಿ ಸಾವನ್ನು ಗೆದ್ದು ಬಂದ ಆ ಪುಟ್ಟ ಕಂದಮ್ಮನ ಭವಿಷ್ಯ ಉತ್ತಮವಾಗಿರಲಿ ಎಂದು ಆ ದೇವರಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಜೊತೆಗೆ ಪ್ರಪಂಚದಲ್ಲಿ ಇಂತಹ ಕ್ರೂರ ಮನುಷ್ಯ ಯಾವತ್ತೂ ಕೂಡ ಹುಟ್ಟದಿರಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸೋಣ. ಈ ಪುಟ್ಟ ಕಂದನಿಗಾಗಿ ನನ್ನದೊಂದು ಪುಟ್ಟ ಕವನ. ಹಡೆದವ್ವನ ಮಡಿಲು ಮಾಯವಾಯಿತೆ ಇಲ್ಲಿ, ಎತ್ತ ತಂದೆಯೇ ಕಲ್ಲಾದನೆ ಈ ಕಾಡಿನ ಹಾದಿಯಲ್ಲಿ. ಮಮತೆಯ ಮಡಿಲಲ್ಲಿ ಮಲಗಿದ್ದ ಪುಟ್ಟ ಕಂದ, ನಡುರಾತ್ರಿ ಅನಾಥನಾದನು ಎಂತಹ ದಾರುಣ ಬಂದ. ರಕ್ಕಸನಾದವನು ತಾಯಿಯ ಪ್ರಾಣವನುಂಗಿ, ಮಗುವನ್ನು ಬಿಟ್ಟು ಹೋದನು ಕ್ರೂರತೆಯಲ್ಲಿ ಮುಳುಗಿ. ದಟ್ಟ ಕಾಡಿನ ಕತ್ತಲಲ್ಲಿ ಕಂದನ ಅಳುವಿನ ದನಿ ಕೇಳಿದ ಆ ಕುರಿಗಾಯಿಗಳ ಕಣ್ಣಲ್ಲಿ ಜಿನುಗಿತು ಹನಿ. ದೈವದ ರೂಪದಿ ಬಂದು ರಕ್ಷಿಸಿದರು ಪೊಲೀಸರು. ಆದರೆ ಮಗುವಿಗೆ ಸಿಗುವುದೇ ಮತ್ತೆ ಆ ತಾಯಿಯ ಹೆಸರು. ಕರುಣೆಯಿಲ್ಲದ ಕಟುಕರಿಗೆ ಸಿಗಲಿ ಕಠಿಣ ಶಿಕ್ಷೆ. ಜಗತ್ತಲ್ಲಿ ಮಕ್ಕಳಿಗಿರಲಿ ಆ ದೇವರ ಸದಾ ರಕ್ಷೆ. ಧನ್ಯವಾದಗಳು.